ಡಿಕೆಶಿ ವಿರುದ್ಧ ಮುಗಿಬಿದ್ದ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ಹೆಸರು ಹೇಳದೆ ಪರೋಕ್ಷವಾಗಿ ಮುನಿರತ್ನ ವಾಗ್ದಾಳಿ ನಡೆಸಿದರು. ನಡುವಿನಕೆರೆ ಅಜ್ಜಯ್ಯನ ಫೋಟೋವನ್ನ ಸದನಕ್ಕೆ ತಂದು ಚಾಲೆಂಜ್ ಮಾಡಿದ್ರು ಮುನಿರತ್ನ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಮೇಲಾಗಿರುವಂತ ಅತ್ಯಾಚಾರನ ಸಿಬಿಐ ಕೊಡೋದಕ್ಕೆ ಅಂತ ಇವತ್ತು ಅಧಿಕಾರ ಇದೆ ಸರ್ಕಾರಕ್ಕೆ. ಸಿಬಿಐ ಕೊಡೋದಕ್ಕೆ ಯಾರು ಮಾಡಿದ್ರು ಸರಿ, ನಾನು ತಪ್ಪು ಮಾಡಿದಿನ ಗಲ್ಗಾಕ್ರಿ, ಸಿಬಿಐ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡಿಸಿ. ಒಂದಂತೂ ಹೇಳ್ತೀನಿ, ಮುಂದಿನ ದಿನದಲ್ಲಿ ಎಲ್ಲಾ ಶಾಸಕರಿಗೂ ಹೇಳ್ತೀನಿ, ನಮ್ಮ ಜೀವನ ಹಾಳು ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ. ನನ್ನ ಜೀವನ ಹಾಳಾಗೋಗ್ಲಿ. ಸಭಾಧ್ಯಕ್ಷರೇ ದಯವಿಟ್ಟು ಮಾತಾಡಕ್ಕೆ ಅವಕಾಶ ಕೊಡಿ. ಈಗಲ್ಲ ಮತ್ತೆ ಮಾತಾಡಿ ಹೇಳಿ ಬಜೆಟ್ ಅಲ್ಲಿ ಸಭಾಧ್ಯಕ್ಷರೇ ನಿಮ್ಮ ಕೈ ಮುಗಿ ಕೇಳ್ತೀನಿ, ಕೇಳ್ಕೊಳ್ಳಿ. ಮಾತಾಡೋದು ಮಾತಾಡಿ. ಮೊಮ್ಮಕ್ಕಳು ಅವ್ರಿಗೆ 15 ವರ್ಷ ಆಯ್ತು, ಅವ್ರು ಏನಂತ ತಲೆ ಎತ್ಕೊಂಡು ಹೊಡ್ತಾರೆ. ನೀವ್ ಏನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ರೇಪ್ ಮಾಡಿಲ್ಲ ಸಭಾಧ್ಯಕ್ಷರೇ, ಇವತ್ತು ಇಲ್ಲಿ ಬರ್ಲಿ. ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ. ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ನಾನು ಆಯ್ತು ಪ್ರತ್ಯಾಗಿನಿ ದೇವಸ್ಥಾನಕ್ಕೆ ಹೋಗಿ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ ನಾನು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈಲ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇವತ್ತು ಸದನದಲ್ಲಿ ಮುನಿರತ್ನ ಆರ್ಭಟಿಸಿದ್ರು. ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ನನಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ, ನನಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ರು, ಪ್ರತಿಧ್ವನಿಸ್ತು ಅವರ ಮಾತು. ಸೊ ಏನಾಯ್ತು ಸದನದಲ್ಲಿ? ಶ್ವೇತಾ, ಇವತ್ತು ಸದನದಲ್ಲಿ ಅಂದರೆ ವಿಧಾನಸಭೆಯ ಅಧಿವೇಶನ ಕ್ಲೈಮ್ಯಾಕ್ಸ್ ಹೊತ್ತಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಬಹಳ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತು. ಯಾಕಂತಂದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ 2 ದಿನಗಳ ಹಿಂದೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಕಾರಣವಾಗಿರ್ತಕ್ಕಂಥ ಹನಿ ಟ್ರ್ಯಾಪ್ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ಆ ವರದಿ ವಿಧಾನಸಭೆಯ ಮೊಗಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳಿಗೆ ಚರ್ಚೆಗಳಿಗೆ ಕಾರಣ ಆಗಿತ್ತು. ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ಅಂದರೆ ನಾಳೆ ವಿಧಾನಸಭೆಯ ಕಲಾಪ ಮುಕ್ತಾಯ ಆಗುತ್ತೆ. ಈ ಸಂದರ್ಭದಲ್ಲಿ ಅಂದರೆ ಕ್ಲೈಮ್ಯಾಕ್ಸ್ ಹೊತ್ತಿನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಪ್ರಸ್ತಾಪ ಆಗಿರ್ತಕ್ಕಂಥ ತೀವ್ರ ಕುತೂಹಲಕ್ಕೆ ಕಾರಣವಾಯಿತು. ಆರಂಭಿಕವಾಗಿ ಸಚಿವ ರಾಜಣ್ಣ ಅವರು ಮಾತಾಡುವ ಮುಂಚಿತವಾಗಿ ಬಜೆಟ್ ಮೇಲೆ ಮಾತಾಡ್ತಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸದನದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಇಂಥ ಒಂದು ಅನಿಷ್ಟವಾಗಿರ್ತಕ್ಕಂಥ ಕೃತ್ಯ ಎಸಗಲಾಗ್ತಾ ಇದೆ. ಬಹುತೇಕ ನಾಯಕರುಗಳ ಈ ರೀತಿಯಾಗಿ ಹನಿ ಟ್ರ್ಯಾಪ್ಗಳನ್ನು ಮಾಡಿಸುವ ಮೂಲಕ ರಾಜಕೀಯ ವಿರೋಧಿಗಳನ್ನು ತುಳಿತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥ ಪ್ರಸ್ತಾಪವನ್ನು ಮಾಡಿದ್ರು. ಒಂದು ಹಂತದಲ್ಲಿ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಹೆಸರು ಪ್ರಸ್ತಾಪ ಮಾಡಿದಾಗ ಎದ್ದು ನಿಂತ ರಾಜಣ್ಣ ಅವರು ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ನೀಡುವಂಥ ಪ್ರಯತ್ನವನ್ನು ಮಾಡಿದರು. ತಮ್ಮ ಮೇಲೂ ಕೂಡ ಸಹಜವಾಗಿ ಅನುಮಾನಗಳು ಮೂಡ್ತಕ್ಕಂಥ ಮಾಹಿತಿಗಳಿಗೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಸದನದಲ್ಲಿ ನಿಂತು ನಾನು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಯಾಕೆಂತಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ನನ್ನೊಬ್ಬರ ಮೇಲೆ ಅಷ್ಟೇ ಅಲ್ಲ, ಬದಲಾಗಿ 48 ಜನ ಪ್ರಮುಖರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥ ಮಾಹಿತಿ ನನ್ನ ಬಳಿ ಇದೆ. ಆ ಕಾರಣಕ್ಕೆ ನಾನು ಲಿಖಿತ ದೂರನ್ನು ಕೊಡ್ತೇನೆ, ಗೃಹ ಸಚಿವರನ್ನು ತನಿಖೆ ಮಾಡಿಸಬೇಕು ಅಂತ ಒತ್ತಾಯವನ್ನು ಮಾಡಿದರು. ಸಹಕಾರ ಸಚಿವರು ಎಲ್ಲ ಪಾರ್ಟಿಯಲ್ಲಿರ್ತಕ್ಕಂಥ ನಾಯಕರ ಮೇಲೂ ಕೂಡ ಈ ರೀತಿಯಾಗಿರುವಂಥ ಹನಿ ಟ್ರ್ಯಾಪ್ಗಳಾಗಿದೆ, ಕೇಂದ್ರ ನಾಯಕರ ಮೇಲೂ ಕೂಡ ಹನಿ ಟ್ರ್ಯಾಪ್ಗಳಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸದನದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಸಹಜವಾಗಿ ದನಿಗೂಡಿಸಿದಂಥ ಮುನಿರತ್ನ ಅವರು ಕೂಡ ನನ್ನ ಮೇಲೂ ಕೂಡ ಅತ್ಯಾಚಾರ ಆಗಿರ್ತಕ್ಕಂಥ ಆರೋಪಗಳು ಕೇಳಿ ಬಂದಿದ್ದಾವೆ. ನನ್ನನ್ನು ಕೂಡ ಗಲ್ಲಿಗೇರಿಸಿ, ಒಂದೊಮ್ಮೆನಾದರೂ ಕೂಡ ನಾನು ರೇಪ್ ಮಾಡಿದರೆ ಗಲ್ಲಿಗೇರಿಸಿ, ಆದರೆ ನಮ್ಮ ರಾಜಕೀಯ ಜೀವನ ಹಾಳು ಮಾಡ್ತಕ್ಕಂಥದಕ್ಕೆ ರಾಜಕೀಯ ವಿರೋಧಿಗಳನ್ನ ಅವರ ಬದುಕನ್ನು ಹಾಳು ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಇಂಥ ಕೃತ್ಯ ಎಸಗುವವರು ಹಾಳಾಗಿ ಹೋಗ್ತಾರೆ, ಹುಳ ಬಿದ್ದು ಸಾಯ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಇವತ್ತು ಮುನಿರತ್ನ ಅವರು ಹೇಳಿದರು. ಒಂದು ಹಂತದಲ್ಲಿ ಭಾವನಾತ್ಮಕವಾಗಿ ಮಾತಾಡಿದ ಮುನಿರತ್ನ ಅವರು ತಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಲಾಯಿತು. 4 ವರ್ಷಗಳ ಹಿಂದೆ ಪರಿಚಯ ಆಗಿರ್ತಕ್ಕಂಥ ಮಹಿಳೆ ಮೂಲಕ ರಾಮನಗರದಲ್ಲಿ ಕೇಸನ್ನು ಹಾಕಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಮಾಹಿತಿ ಕೊಡೋ ಕೆಲಸ ಮಾಡಿದ್ರು. ಮತ್ತು ಈ ಕೃತ್ಯ ಎಸಗಿರ್ತಕ್ಕಂಥ ವ್ಯಕ್ತಿಗಳು ನಂಬತಕ್ಕಂಥ ಸನಿಮಾತ್ಮ ಫೋಟೋವನ್ನು ಪ್ರದರ್ಶನ ಮಾಡಿ ಅದರ ಮೇಲೆ ಪ್ರಮಾಣ ಮಾಡಲಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವರು ಮಾಡಿದರು. ಅಂದರೆ ಇಡೀ ಸದನದಲ್ಲಿ ತಮ್ಮ ಮೇಲೆ ಆಗಿರ್ತಕ್ಕಂಥ ಏನು ಕೆಲವೊಂದಷ್ಟು ಪ್ರಕರಣಗಳು ದಾಖಲಾಗಿತ್ತು, ಆ ಪ್ರಕರಣಗಳನ್ನು ಉಲ್ಲೇಖ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅತ್ಯಾಚಾರದ ಸುಳ್ಳು ಕೇಸುಗಳನ್ನು ಹಾಕಲಾಗಿದೆ ಅಂತಕ್ಕಂಥದ್ದನ್ನ ಸದನದಲ್ಲಿ ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಭಾವನಾತ್ಮಕವಾಗಿ ಅತ್ಯಂತ ಜೋರಾಗಿ ಸ್ಪೀಕರ್ ಖಾದರ್ ಅವರಿಗೆ ಎಲ್ಲ ಮಾಹಿತಿ ಕೊಡುವ ಪ್ರಯತ್ನವನ್ನು ಮಾಡಿದಾಗ ಇಡೀ ಸದನ ಅಂದರೆ ಪ್ರತಿಪಕ್ಷದ ಶಾಸಕರೆಲ್ಲರೂ ಕೂಡ ಮುನಿರತ್ನರ ಬೆಂಬಲಕ್ಕೆ ನಿಂತರು. ಆಗ ಮಧ್ಯಪ್ರವೇಶ ಮಾಡಿದಂಥ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತಾರೆ. ಯಾಕೆಂತಂದರೆ ಇದು ಕೇವಲ ಈ ಸದನದ ಎಲ್ಲ ಸದಸ್ಯರ ಮರ್ಯಾದೆಯನ್ನು ಕಾಪಾಡ್ತಕ್ಕಂಥದ್ದು ಅನಿವಾರ್ಯತೆ ಆಗಿದೆ. ಯಾಕೆಂದರೆ ಇದಕ್ಕೊಂದು ಫುಲ್ ಸ್ಟಾಪ್ ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇಲ್ಲಿ ಬಹಳ ಜನ ನಾಯಕರು ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಸದಸ್ಯರ ವೈಯಕ್ತಿಕ ಜೀವನವನ್ನು ಕಾಪಾಡ್ತಕ್ಕಂಥದ್ದು ಬಹಳ ಅಗತ್ಯ
ಅಗತ್ಯವಾಗಿದೆ, ಇದಕ್ಕೊಂದು ಇತಿಶ್ರೀ ಹಾಗೆ ಹಾಡಬೇಕಾಗಿದೆ. ಆ ನಿಟ್ಟಲ್ಲಿ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ರಾಜಣ್ಣ ಕೊಡ್ತಕ್ಕಂಥ ದೂರಿನ ಆಧಾರದ ಮೇಲೆ ಉನ್ನತ ಮಟ್ಟ ತನಿಖೆಯನ್ನು ಕೂಡ ಮಾಡಿಸ್ತಿರತಕ್ಕಂಥ ಮಾತನ್ನು ಕೂಡ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಂದರೆ ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟಾಗೆ ಕಳೆದ ಕೆಲವು ದಿನಗಳಲ್ಲಿ ನಡೀತಾ ಇರತಕ್ಕಂಥ ಏನು ಚರ್ಚೆ ಇತ್ತು, ಆ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಇಡುವ ರೀತಿಯಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಏನು ನಡೀತಾ ಇರತಕ್ಕಂಥ ಹನಿ ಟ್ರ್ಯಾಪ್ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳವರು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ದನಿಗೂಡಿಸ್ತಕ್ಕಂಥ ಪ್ರಯತ್ನವನ್ನು ರಾಜಣ್ಣ ಮಾಡಿ ಹೆಚ್ಚುವರಿ ಮಾಹಿತಿಯನ್ನು ಸದನಕ್ಕೆ ಕೊಟ್ಟರು. ಅದಕ್ಕೆ ಪೂರಕವಾಗಿ ಮುನಿರತ್ನ ಅವರು ಕೂಡ ತಮ್ಮ ಮೇಲೆ ರಾಜಕೀಯವಾಗಿರ್ತಕ್ಕಂಥ ಕಾರಣಕ್ಕಾಗಿ ಆಗಿರ್ತಕ್ಕಂಥ ಕೇಸುಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಎಲ್ಲ ವಿವರಗಳನ್ನು ಪಡ್ಕೊಂಡಂಥ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಉನ್ನತ ಮಟ್ಟ ತನಿಖೆ ಮಾಡತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಪ್ರತಿಪಕ್ಷಗಳ ಆಗ್ರಹ ಇರತಕ್ಕಂಥದ್ದು, ನೀವು ಯಾವ ರೀತಿಯ ತನಿಖೆಗಳನ್ನು ಮಾಡ್ತೀರಿ ಅಂತಕ್ಕಂಥದ್ದನ್ನ ಸದನದಲ್ಲಿ ತಿಳಿಸಬೇಕು ಅಂತಕ್ಕಂಥ ಒತ್ತಾಯ ಮಾಡಿದ್ರು. ಅಂತಿಮವಾಗಿ ಸ್ಪೀಕರ್ ಖಾದರ್ ಸೂಚನೆಯಂತೆ ಇಡೀ ಪ್ರಕರಣದ ಚರ್ಚೆ ಮುಕ್ತಾಯ ಆಗಿದೆ. ಆದ್ರೆ ಒಂದಂತೂ ಸ್ಪಷ್ಟ, ಹನಿ ಟ್ರ್ಯಾಪ್ ಪ್ರಕರಣ ಸಂಬಂಧಪಟ್ಟ ನಡೀತಿರ್ತಕ್ಕಂಥ ಚರ್ಚೆ ನಡೆದು ಅಂತಿಮವಾಗಿ ಯಾರಿಗೆ ಯಾವ ಸಂದೇಶ ತಲುಪಬೇಕೋ ಆ ಸಂದೇಶ ತಲುಪಿದೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.